ಆಗ ಅಕ್ಕ ಮಹಾದೇವಿ ಒಂದು ಸಣ್ಣ ಮಾತು ಹೇಳ್ತಾಳೆ. ವಿಚಾರ ಮಾಡಿ ಅಂದ್ಲು, ನಾನು ಪಡೆದೆ ಜೀವನದಲ್ಲಿ ಏನನ್ನು ಗಳಿಸಬೇಕು ಅದನ್ನು ಗಳಿಸಿದ್ದೇನೆ. ಏನು ಗಳಿಸೋದು ಅಂದರೆ ಆನಂದವಾಗಿ ಇರೋದಷ್ಟೆ. ಬದುಕಿನ ಕಾಲಾವಧಿಯೊಳಗೆ ಎಂಥ ಕಷ್ಟ ನಷ್ಟ ಏನೇ ಬಂದರೂ ಕೂಡ ನಾನು ಸುಖವಾಗಿ ಸಂತೋಷವಾಗಿ ಬಾಳದೆ ಇದಕ್ಕಿಂತ ದೊಡ್ಡದು ಇನ್ನು ಯಾವುದದು? ಅದಕ್ಕೆ ಕಾರಣ ಒಂದಿಷ್ಟದ, ಹೇಳ್ತೀನಿ ಕೇಳಿ ಅಂದ್ಲು ಅಕ್ಕ ಮಹಾದೇವಿ. ಹಿಂಗಾಗಬೇಕಾದರೆ ಏನು ಮಾಡಬೇಕು? ನಮ್ಮ ಜೀವನದಾಗ ಬೆಳಕು ಮೂಡಬೇಕಾದರೆ ಏನು ಮಾಡಬೇಕು ಹೇಳಿ? ಎಲ್ಲ ಇರಲಿ ಅಥವಾ ಇಲ್ಲದೆ ಇರಲಿ, ಅದು ಬಹಳ ದೊಡ್ಡದಲ್ಲ. ನಿಮಗೆ 100 ಕಿಲೋ ಇರ್ಬೋದು ಮೈಯ, 50 ಕಿಲೋ ಇರ್ಬೋದು, ಅದು ಮಹತ್ವದ್ದಲ್ಲ. ಮನಸ್ಸು ಅದಕ್ಕೆ ಕಿಲೋ ಇಲ್ಲ. ಈಗ ನಾನು ಒಂದು 100 ಕಿಲೋ 200 ಕಿಲೋ ಅದೇನು ಅಂತ ಇಟ್ಕೊಳ್ಳಿ, ಮನಸ್ಸು 100 ಕಿಲೋ ಏನು? ಮನಸ್ಸನ್ನು ತೂಗಲಿಕ್ಕೆ ಆಗ್ತದೇನು? ಮನಸ್ಸೇ ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡ್ತದೆ, ಸಣ್ಣವನನ್ನಾಗಿ ಮಾಡ್ತದೆ, ದೇಹ ಅಲ್ಲ. ದೇಹ ಎಷ್ಟು ದೊಡ್ಡದಿದ್ರೇನಾಯಿತು, ದೇಹ ಎಷ್ಟು ಚಿಕ್ಕದಾಗಿದ್ರೇನಾಯಿತು. ಆದರೆ ಮನಸ್ಸೊಂದು ಸುಂದರವಾಗದೇ ಇದ್ದರೆ ದೇಹಕ್ಕೆ ಯಾವ ಬೆಲೆ ಅದೆ? ಯಾವ ಬೆಲೆ ಅದೆ? ಬಹಳ ಮಹತ್ವ ಯಾವುದಕ್ಕೆ ಕೊಡಬೇಕು ಅಂದ್ರೆ ಮನಸ್ಸು ಅಂದ್ಲು. ಇಂಥ ಮನಸ್ಸು ಇದು ಜೀವನಕ್ಕೆ ರೂಪ ಕೊಡುತ್ತದೆ. ಇಂಥ ಮನಸ್ಸನ್ನು ನಾವು ಬಳಸಿಕೋಬೇಕಾಗ್ತದೆ. ಒಂದು ಸುಂದರ ಜೀವನವನ್ನು ಕಟ್ಟಿಕೋಬೇಕಾಗ್ತದೆ. ಇರೋ ತಕ ಚೆಂದಾಗಿರೋದು, ಹೋದ ಬಳಿಕ ಇನ್ನೇನದ? ಇರುವಾಗ ಇಲ್ಲಿರುವಾಗ ಬಹಳ ಗಳಿಸಿದರೂ ಅಷ್ಟೇ, ಕಡಿಮೆ ಗಳಿಸಿದರೂ ಅಷ್ಟೇ, ದೊಡ್ಡದಿದ್ದರೂ ಅಷ್ಟೇ, ದೇಹ ಸಣ್ಣದಿದ್ದರೂ ಅಷ್ಟೇ, ಒಳಗಿರೋದು ಒಂದು ಬಗೆಯ ಸಂತೋಷ. ಒಂದು ಮಗುನೇ ಅದ ಅಂತ ಇಟ್ಕೊಳ್ಳಿ, ಒಂದು ಮಗು ಅದ, ಬಹಳ ಚಿಕ್ಕದು, ಆದರೆ ಅದು ಮನೆಯನ್ನೆಲ್ಲ ಅದು ಸಂತೋಷ ಪಡಿಸ್ತದೆ. ಯಾಕೆ? ಸಣ್ಣದಿದ್ದರೆ ಏನಾಯಿತು, ಮುಖದ ಮೇಲೆ ಒಂದಿಷ್ಟು ನಗು ಇರ್ತು. ಅದು ಒಂದು ಸಲ ಹಿಂಗೆ ನಗ್ತು ಅಂದರೆ ಮನೆ ನಗಾಕ್ಕೆ ಶುರುವಾಗ್ತದೆ. ಅದೊಂದಿಷ್ಟು ಹತ್ತು ಅಂದರೆ ಮನಿ ಹಾಗೆ ನಗ್ತಿರ್ತದೆ. ಅದು ಹತ್ರು ಚಂದನೆ, ನಕ್ರು ಚಂದನೆ. ಯಾಕೆ? ಅಷ್ಟು ಸ್ವಚ್ಛ, ಅಷ್ಟು ಸ್ವಚ್ಛ. ಹಾಗೆ ಮನುಷ್ಯ ಬದುಕೋದು ಹೇಗೆ ಅಂದರೆ ಆನಂದವಾಗಿ ಬದುಕಿರಬೇಕು ಅಷ್ಟೇ. ಸಣ್ಣವನಾದರೂ ಸರಿ, ದೊಡ್ಡವನಾದರೂ ಸರಿ. ನಗು ಇಂಥವ್ರಿಗೆ ಶ್ರೀಮಂತರಿಗೆ ಅಂತದ ಏನು? ನಗು ಇಂಥವ್ರಿಗೆ ಬುದ್ಧಿವಂತರಿಗೆ ಅಂತದ ಏನು? ಇಲ್ಲ. ನಗಾಕ್ಕೆ ಬಹಳ ಚಂದ ಮುಖನೇ ಬೇಕಂತದ ಏನು? ಏನೂ ಇಲ್ಲ. ಕಪ್ಪಿದ್ದವರು ನಗ್ತಾರೆ, ಕೆಂಪಿದ್ದವರು ನಗ್ತಾರೆ. ಕಿಸೆ ತುಂಬಿದವರು ನಗ್ತಾರೆ, ಕಿಸೆ ಖಾಲಿ ಇದ್ದವರು ನಗ್ತಾರೆ. ಗೊತ್ತಿದ್ದವರು ನಗ್ತಾರೆ, ಗೊತ್ತಿಲ್ಲದವರು ನಗ್ತಾರೆ. ನಗೋದು ಅನ್ನೋದನ್ನು ಇದನ್ನು ಅರ್ಥ ಮಾಡಿಕೊಂಡಿರಬೇಕು. ನಗು ಅನ್ನೋದೊಂದು ಅದ್ಭುತವಾದ ವಸ್ತು. ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ಇಫ್ ದರ್ ಈಸ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್, ಇಟ್ ಈಸ್ ಎ ಸ್ಮೈಲ್, ಎ ಸ್ವೀಟ್ ಸ್ಮೈಲ್. ಬಹಳ ಅದ್ಭುತ. ಅದೊಂದಿಲ್ಲಂದ್ರೆ ಜೀವನ ಏನದ ಹೇಳಿ? ಹಿಂಗೆ ನಗಬೇಕಾದ್ರೆ ಮ್ಯಾಲ ನಾಟಕದ ನಗು ಅಲ್ಲ, ಎದೆಯಿಂದ ಬರಬೇಕಾಗ್ತದೆ. ನಾವು ನಗ್ತಿರ್ತೇವಲ್ಲ, ಸುಮ್ಮನೆ ಒಂದಿಷ್ಟು ಫೀ ಕೊಟ್ಟು ನಗ್ತಿರ್ತೇವೆ, ಇಲ್ಲವೇ? ಸುಮ್ಮನೆ ನಗ್ತಿರ್ತೇವೆ ಅಷ್ಟೆ. ಮಗು ಏನೂ ಇಲ್ಲ, ಯಾವ ಕ್ಲಬ್ಬಿಗೆ ಸೇರೋದಿಲ್ಲ, ಯಾವುದನ್ನು ಕಲಿಯೋದಿಲ್ಲ, ಯಾವ ಶಾಲೆಗೆ ಹೋಗಿ ನಗೋದಿಲ್ಲ, ಸುಮ್ಮನೆ ನಗ್ತಿರ್ತದೆ. ಅದು ದೇವನ ಸಮೀಪಕ್ಕೆ ಒಯ್ತಿರ್ತದೆ. ಎಂಥ ಅದ್ಭುತ! ನ್ಯಾಚುರಲ್ ಸ್ಮೈಲ್ ದ್ಯಾಟ್ ಕಮ್ಸ್ ಫ್ರಮ್ ದ ವೆರಿ ಸೆಂಟರ್ ಆಫ್ ಅವರ್ ಬೀಯಿಂಗ್. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಅವರ್ ವೆರಿ ಬೀಯಿಂಗ್, ಸೆಂಟರ್ ಆಫ್ ಅವರ್ ಬೀಯಿಂಗ್. ಅದು ಎದೆಯಿಂದ ಬರಬೇಕು, ಆಳದಿಂದ ಬರಬೇಕು. ಇಡೀ ದೇಹವೇ ನಗ್ತಿರಬೇಕು. ಆದರೆ ಮನಸ್ಸ ನಗ್ತಿದ್ರೆ ಮಾತ್ರ ಅದು ನಗು. ಅದೇ ಮನಸ್ಸು ಸ್ವಚ್ಛಂದವಾಗಿರಬೇಕು. ಮನಸ್ಸು ಹೊಲಸಿತ್ತು ಅಂದರೆ ನಗು ಹೊಲಸಾಗ್ತದೆ. ಮನಸ್ಸು ಸ್ವಚ್ಛ ಇದ್ದರೆ ನಗು ಸ್ವಚ್ಛ ಆಗ್ತದೆ. ಮನಸ್ಸು ಬಹಳ ಮಹತ್ವದ್ದು. ಎಂಥದೊಂದು ಸುಂದರ ಜೀವನವನ್ನು ನಾವು ಸಾಗಿಸಬೇಕಾಗಿತ್ತು ಅಂದರೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಏನು ಮಾಡಬೇಕು?
ಆಕೆ ಅಂತಾಳೆ, ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಗದಿಂದಲ್ಲದೆ ಬೀಜ ಮೊಳೆದೋರದು, ಸಂಗದಿಂದಲ್ಲದೆ ದೇಹ ಉಂಟಾಗದು, ಸಂಗದಿಂದಲ್ಲದೆ ಸರ್ವಮುಖ ತಲೆದೋರದು. ಚನ್ನಮಲ್ಲಿಕಾರ್ಜುನ, ನಿಮ್ಮ ಅನುಭಾವಿಗಳ ಸಂಗದಿಂದ ನಾನು ಪರಮ ಸುಖಿಯಾದೆ. ಎಷ್ಟು ಸ್ವಚ್ಛ ಸುಂದರದ ಶಬ್ದಗಳು, ಕನ್ನಡನೂ ಅಲ್ಲವು, ಎಲ್ಲ ಸಂಸ್ಕೃತ ಶಬ್ದಗಳು, ನಿಮ್ಮ ಶಬ್ದಗಳೇ. ಎಷ್ಟು ಚಂದ ಹೇಳ್ತಾಳೆ, ಪರಮ ಸುಖಿಯಾದೆ. ಬರೇ ಸುಖಿ ಅಲ್ಲ, ಪರಮ ಸುಖಿಯಾದೆ. ಬರೇ ಸುಖ ಅಂದರೆ ಏನಾರ ಸಿಕ್ತು ಸುಖ, ಹೋಯ್ತು ದುಃಖ, ಇದು ಸಾಮಾನ್ಯ ಸುಖ. ಇದು ಸಾಮಾನ್ಯ, ಎಲ್ಲರಿಗೆ ಆಗ್ತದೆ. ಈಗ ನಾನೊಂದು ಹೂ ನಿಮಗೆ ಕೊಟ್ಟರೆ ಆನಂದ ಆಗ್ತದೆ, ಅದು ಬಾಡ್ತು ಅಂದ್ರೆ ಹೋಗಿ ಬಿಡ್ತದೆ ಅಷ್ಟೇ. ಅದು ಬಹಳ ಸುಲಭ. ಅದು ಅಷ್ಟೇ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ. ಆದರೆ ಒಂದು ಯಾವುದೋ ಸಂತೋಷ ಮನಸ್ಸಿನಾಗ ಕಾಯಮಾಗಿ ಇರ್ತದಲ್ಲ, ಅದಕ್ಕೆ ಪರಮ ಸುಖ ಅಂತ ಕರೆ. ಅಕ್ಕ ಮಹಾದೇವಿ ಹೇಳ್ತಾಳೆ, ಏನರೇ ಪಡೆದು ನಾನು ಸುಖಿಯಾಗಲಿಲ್ಲ, ಏನೂ ಇಲ್ಲ ಅಂತ ಸುಖಿಯಾದೆ ಅಷ್ಟೇ. ಮನಸ್ಸಷ್ಟು ನಿರ್ಮಲ ಆಗಿತ್ತು, ಪರಮ ಸುಖಿಯಾದೆ. ಅದರಂಥ ಸೌಖ್ಯ ಈ ಜಗತ್ತಿನಲ್ಲಿ ಯಾವುದದು? ಪರಮ ಸುಖ, ಪರಮ ಸುಖ. ಎಷ್ಟು ಅದ್ಭುತ ಹ್ಯಾಪಿನೆಸ್, ಜಾಯ್, ಜಾಯ್. ಬಹಳ ಸುಂದರ ಶಬ್ದ ಅದು, ಆನಂದ, ಪರಮ ಸುಖ. ಹೆಂಗಾದೆ ಸ್ವಲ್ಪ ಕೇಳಿ ಅಂದ್ಲು. ಸಂಗದಿಂದಲ್ಲದೆ ಅಗ್ನಿ ಹುಟ್ಟೋದು. ಒಂದಿಷ್ಟು ಬೆಂಕಿ ತಯಾರ ಮಾಡಬೇಕಾದ್ರೆ ಒಂದೆರಡು ಏನರ ತಿಕ್ಕಬೇಕಾಗ್ತದೆ, ಎರಡು ವಸ್ತುಗಳು ಬೇಕಾಗ್ತವ. ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಬೇಕಾಗ್ತದೆ. ಇಲ್ಲೇನು ಒಂದಿಷ್ಟು ನೆಗೆಟಿವ್ ಪಾಸಿಟಿವ್ ಬೇಕು, ಎರಡು ಕಟ್ಟಿಗೆರೆ ಬೇಕು. ಇಲ್ಲವೇ ಒಂದು ಕಡ್ಡಿ ಪೆಟ್ಟಿಗೆ ಅಂದರೆ ಎರಡು ಬೇಕು. ಬರೀ ಒಂದು ಕಡ್ಡಿ ತೊಗೊಂಡು ಹಿಂಗೆ ಮಾಡಿದ್ರೆ ಆಗೋದಿಲ್ಲ. ದೀಪ ಹತ್ತಬೇಕಾದ್ರೆ ಘರ್ಷಣೆ ಆಗಬೇಕಾಗ್ತದೆ, ಸಂಘ ಬೇಕಾಗ್ತದೆ. ಎರಡು ವಸ್ತುಗಳು ಸಂಘ ಉಂಟಾಯಿತು ಅಂದರೆ, ಎರಡು ಕಟ್ಟಿಗಳ ಸಂಘ ಉಂಟಾಯಿತು ಅಂದರೆ ಬೆಂಕಿ ತೋರ್ತದೆ, ಬೆಂಕಿ ತೋರ್ತದೆ. ಆ ಬಳಿಕ ಹೇಳ್ತಾಳೆ, ಸಂಘದಿಂದಲ್ಲದೆ ಬೀಜ ಮೊಳೆದೋರದು. ಒಂದು ಬೀಜದ, ಬಹಳ ಚಲೋ ಬೀಜದ. ಬೀಜ ಎಷ್ಟು ದಿವಸ ಪೆಟ್ಟಿಗೆಯೊಳಗಿಟ್ರೇನು ಗಿಡ ಬರೋದಿಲ್ಲ, ಹಣ್ಣಾಗೋದಿಲ್ಲ, ಹೇಳಿ, ನೆರಳು ಕೊಡೋದಿಲ್ಲ, ಮನುಷ್ಯನಿಗೆ ಸಂತೋಷ ಆಗೋದಿಲ್ಲ. ಅದು ಯಾವಾಗ ಬೀಜಕ್ಕೆ ನಾವು ಸಂಘ ಕೊಟ್ಟೇವಿ, ಮಣ್ಣಿನ ಸಂಘ, ನೀರಿನ ಸಂಘ, ಗಾಳಿಯ ಸಂಘ, ಬಿಸಿಲ ಸಂಘ, ಹಿಂಗೆ ಅದಕ್ಕೆ ನಾವು ಕೊಟ್ಟರೆ ಅದರಾಗಿಂದ ಒಂದು ಗಿಡ ಹೊರಗೆ ಬರ್ತದೆ. ಇದು ಬಹಳ ಬೆಲೆಯುಳ್ಳ ಬೀಜ, ಅಂಥ ಗಿಡದ ಬೀಜ ಇದು. ಇದನ್ನು ಆದಷ್ಟು ಪೆಟ್ಟಿಗೆಯೊಳಗೆ ಇಡೋಣ ಅಂತ ತಿಳ್ಕೊಂಡು ದೊಡ್ಡ ಬಂಗಾರದ ಪೆಟ್ಟಿಗೆಯೊಳಗೆ ಇಟ್ಟರೆ ಅದೇನು ಗಿಡ ಬರ್ತದೇನು? ಅದೇ ಹೇಳ್ತದೆ, ನನ್ನ ಸಂಘ ಇದಲ್ಲ, ಯಾವ ಸಂಘದಾಗ ನಾನಿದ್ರೆ ಗಿಡ ಆಗಬಲ್ಲೆ ಅಂಥ ಸಂಘ ನನಗೆ ಕೊಡಿ. ನನ್ನ ಮಣ್ಣೊಳಗಿಡ್ರಿ, ನೀರೊಂದಿಟ್ಟು ಹಾಕಿ ನೋಡಿ ಹೆಂಗೆ ಬರ್ತೀನಿ ಹೊರಗೆ. ಅದ್ಭುತ ಗಿಡವಾಗಿ ಬರ್ತದೆ. ಒಂದು ಇಟ ಇರ್ತದೆ ಬೀಜ, ಆದರೆ ಎಂಥ ವೃಕ್ಷ, ಎಷ್ಟು ಅದ್ಭುತ ವೃಕ್ಷ ಬರ್ತದೆ. ಯಾಕೆ? ಸಂಘ ಸಿಕ್ತದಕ್ಕೆ. ನೆಲದ ಸಂಘ, ನೀರಿನ ಸಂಘ ಸಿಗಬೇಕು. ಆ ಬಳಿಕ ಮೂರನೇ ಮಾತು ಹೇಳ್ತಾಳೆ, ದೇಹ ಉಂಟಾಗಬೇಕಾದರೆ ಸಂಘ ಬೇಕಾಗ್ತದೆ. ದೇಹ ತನ್ನಷ್ಟಕ್ಕೆ ತಾನೇ ನಿರ್ಮಾಣ ಆಗೋದಿಲ್ಲ, ಇದಕ್ಕೆ ಪಂಚಭೂತಗಳ ಸಂಘ ಬೇಕಾಗ್ತದೆ. ಭೂಮಿ, ನೀರ,
ಅಗ್ನಿ, ವಾಯು, ಆಕಾಶ, ಬೆಳಕ ಎಲ್ಲದರ ಸಂಘ ಬೇಕಾಗ್ತದೆ. ಪಂಚಭೂತಗಳಿಂದ ನಿರ್ಮಾಣ ಆದ ದೇಹ ಇದು, ಮಣ್ಣಿನ ದೇಹ ಇದು. ಮಣ್ಣಿನ ಸಂಗನೆ ಇಲ್ಲದೆ ಇದ್ದರೆ, ನೀರ ಬೆಳಕಿನ ಸಂಗನೆ ಇಲ್ಲದೆ ಇದ್ದರೆ ಇದು ದೇಹ ಆಗೋದಿಲ್ಲ. ಈಗ ನೀರಾಗಬೇಕಾದ್ರೆ ಒಂದಿಷ್ಟು ಎಚ್ ಬೇಕು, ಒಂದಿಷ್ಟು ಓ ಬೇಕು. 2 atoms of H, 1 atom of oxygen ಬೇಕಲ್ಲ. ಇಲ್ಲದಿದ್ದರೆ ನೀರು ಹೆಂಗಾಗ್ತದೆ? ಬರೇ ಹೈಡ್ರೋಜನ್ ನೀರಾಗೋದಿಲ್ಲ, ಬರೇ ಆಕ್ಸಿಜನ್ ನೀರಾಗೋದಿಲ್ಲ, ಏನೂ ಆಗೋದಿಲ್ಲ. ಎರಡು ಕೂಡಬೇಕಾಗ್ತದೆ. ಹಾಗೆ ಶರೀರ ಉಂಟಾಗಬೇಕಾದರೆ ಪಂಚಭೂತಗಳು ಕೂಡಬೇಕಾಗ್ತದೆ. ಎಲ್ಲ ಮಣ್ಣಿನ ಅಂಶ ಬಿಟ್ಟು ಬಿಟ್ಟರೆ ದೇಹ ಹೆಂಗೆ? ನೀರಿನ ಅಂಶ ಬಿಟ್ಟರೆ ದೇಹ ಎಲ್ಲದ? ಬೆಳಕನ್ನು ಬಿಟ್ಟರೆ, ಗಾಳಿಯನ್ನು ಬಿಟ್ಟರೆ ದೇಹ ಎಲ್ಲದ? ಎಲ್ಲರ ದೇಹ ನಿರ್ಮಾಣ ಆಗೋದು ಮಣ್ಣಿನಿಂದ. ಯಾವ ದೇಹ ಆದರೆ ಏನಾಯಿತು? ಭಾರತೀಯರ ದೇಹ, ಪಾಶ್ಚಿಮಾತ್ಯರ ದೇಹ ಬಹಳ ಭಿನ್ನ ಇರಬಹುದು. ಪಾಶ್ಚಿಮಾತ್ಯರೇನು ಬೇರೆ ಲೋಕದಿಂದ ಬರ್ತಾರೇನು? ಇದೇ ಮಣ್ಣಾಗಿಂದ ಬರಬೇಕು. ಭಾರತೀಯರು ಇದೇ ಮಣ್ಣಾಗಿಂದ ಬರಬೇಕು. ನಾವು ಬಹಳ ದೊಡ್ಡವರು ಅಂತ ಹೇಳೋರು ಇದೇ ಮಣ್ಣಾಗಿಂದ ಬರಬೇಕು, ಕೊನೆಗೆ ಇದೇ ಮಣ್ಣಾಗ ಹೋಗಬೇಕು. ಎಲ್ಲರೂ ಅಷ್ಟೇ, ಮಣ್ಣಿಂದ ಕಾಯ, ಮಣ್ಣಿಗೆ ದೇಹ, ಎಲ್ಲ ಬರೋದಲ್ಲ. ಅದಕ್ಕೆ ಅಕ್ಕಮಹಾದೇವಿ ಹೇಳಿದ್ಲು, ಈ ಶರೀರ ಉಂಟಾಗಬೇಕಾಗಿತ್ತು ಅಂದರೆ ಸಂಘ ಬೇಕು. ಇವೆಲ್ಲದರ ಸಂಘ, ನೀರು ನೆಲಗಳ ಸಂಘ ಕೂಡಬೇಕಾಗ್ತದೆ. ಅಲ್ಲಿಂದ ಮುಂದೊಂದು ಪ್ರಶ್ನೆ ಕೇಳಿದ್ಲು, ಹೇಳಿ, ಯಾವುದರ ಒಂದು ವಸ್ತು ಈ ಜಗತ್ತಿನಲ್ಲಿ ಸಂಘ ಇಲ್ಲದೆ ಬರ್ತದೇನು? ಯಾವುದು ಬರ್ತದೆ? ಸಂಘನೇ ಇಲ್ಲ, ಜಗತ್ತಿನಲ್ಲಿ ವಸ್ತು ತಯಾರಾಗ್ತದಂತ ಎಲ್ಲರೇ ಅದ ಏನು? ನಮಗೆ ಏನಾದರೂ ಬೇಕು ಅಂದರೆ ಸಂಘ ಮಾಡಬೇಕಾಗ್ತದೆ. ಆಗ ನಾನು ಒಂದು ಸಂಘ ಮಾಡಿದೆ. ನನಗೆ ಸಂತೋಷದಿಂದ ಬಾಳಬೇಕಾಗಿತ್ತು, ಆಗ ಬದುಕೋದಕ್ಕಾಗಿ ಒಂದು ಸಂಘ ಮಾಡಿದೆ. ಅದು ಯಾವ ಸಂಘ ಅಂದರೆ, ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಅನುಭಾವದ ಸಂಘ ಮಾಡಿದೆ, ಅನುಭಾವಿಗಳ ಸಂಘ ಮಾಡಿದೆ, ಸತ್ ಸಂಘ ಮಾಡಿದೆ, ದೊಡ್ಡವರ ಸಂಘ ಮಾಡಿದೆ. ಮನಸ್ಸಿಗೆ ಸಮಾಧಾನ ಆಯಿತು. ಬಲ್ಲವರ ಹತ್ತಿರ 4 ದಿವಸ ಕಳೆದೆ, ಮನಸ್ಸಿಗೆ ಸಮಾಧಾನ ಆಯಿತು. ಬೇಕು, ಸಂಘ ಬೇಕು. ಯಾವುದರ ಸಂಘ ಮಾಡಿದರೆ ಏನಾಗುತ್ತದೆ ಗೊತ್ತಿರಬೇಕು. ಇಲ್ಲೇನು ಹೊಲಸಿನ ಸಂಘ ಮಾಡಿದರೆ ಮನಸ್ಸು ಮೈಯು ಹೊಲಸಾಗ್ತದೆ. ಸ್ವಚ್ಛತೆಯ ಸಂಘ ಮಾಡಿದರೆ ಮನಸ್ಸ ಮೈ ಸ್ವಚ್ಛ ಆಗ್ತದೆ. ಈಗ ಆಗೋದಿಲ್ಲೇನು? ದೊಡ್ಡದೊಂದು ಈಗದಲ್ಲ, ಇದು ಎಷ್ಟು ಚಲೋ ಪ್ರದೇಶದ, ಸ್ವಚ್ಛದ, ಏನು ಹೊಲಸಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಯಾವ ಶಬ್ದಗಳಿಲ್ಲ. ಇಲ್ಲಿ ಕೂತ್ಕೊಂಡ್ರೆ ಮನಸ್ಸು ತಣ್ಣಗಿರ್ತದೆ. ನಾವು ಬಜಾರ್ದಾಗ ಹಿಂಗೆ ಕೂಡ್ರಕ್ಕಾಗತ್ತೆ? ನಿಮ್ಮ ಅಂಗಡಿಗಳಿರ್ಬೋದಲ್ಲೇ, ಭಾಳ ದೊಡ್ಡದಿರ್ಬೋದು, ಬಜಾರ್ ಅದು. ಅಂಥಲ್ಲಿ ಕೂತ್ರೆ ಮನಸ್ಸು ಸಮಾಧಾನ ಆಗ್ತದೇನು? ಅಲ್ಲಿ ಕೂತ್ರೆ ಬೇರೆ ವಿಚಾರಗಳೇ ಬರ್ತಾವ, ಇಲ್ಲಿ ಕೂತ್ರೆ ಯಾವ ವಿಚಾರವೂ ಬರೋದಿಲ್ಲ. ಒಂದು ತೋಟ ಅದ ಅಂತ ತಿಳ್ಕೊಳ್ಳೋಣ. ಒಂದು ತೋಟ ಅದು, ಹೂದೋಟ, ಬಹಳ ಸುಂದರ ಹೂದೋಟ. ಅಲ್ಲಿ ಹೋಗಿ ಕೂತ್ರೆ ಏನಿರ್ತದೆ? ಕಣ್ಣಿಗೆ ಸೌಂದರ್ಯ, ಮನಸ್ಸಿಗೆ ಸುವಾಸ. ಕಣ್ಣಿಗೆ ಸೌಂದರ್ಯ, ಬ್ಯೂಟಿ ಫಾರ್ ಅವರ್ ಐಸ್ ಆ್ಯಂಡ್ ಫ್ರೇಗ್ರೆನ್ಸ್ ಫಾರ್ ಅವರ್ ಮೈಂಡ್. We enjoy our life. ಅಲ್ಲೇನು? ಕಣ್ಣಿಗೆ ಒಂದಿಷ್ಟು ಸುಂದರ ಕಾಣಿಸ್ತದೆ ಸೌಂದರ್ಯ, ಮನಸ್ಸಿಗೆ ಒಂದಿಷ್ಟು ಸುವಾಸನೆ. ಎಲ್ಲೇ? ತ್ವಾಟದಾಗ ಕೂತ್ರೆ. ಅದರ ಬದಲು ಒಂದು ಏನು ಹಾಕ್ತಾರಲ್ಲ, ಈಗ ಇಚಲ್ಕರಂಜಿದ ಎಲ್ಲ ಕಸ ಓದು ಒಂದು ಕಡೆ ಹಾಕಿರ್ತಾರೆ. ಅದರಾಗ ನಾವು ಕೂತ್ರೆ ಏನಿರ್ತದೆ? ಏನದ ಹೇಳಿ? ನೀದರ್ ಬ್ಯೂಟಿ ನಾರ್ ಫ್ರೇಗ್ರೆನ್ಸ್. ದೆರ್ ಈಸ್ ಅ ಸ್ಟಿಂಕಿಂಗ್ ಸ್ಮೆಲ್. ಇಲ್ಲೇ ಸಾಕು ಸಾಕು ಅನ್ನಿಸ್ತದೆ.
ಕಣ್ಣ ತೆರಿಬೇಕನ್ನಿಸೋದಿಲ್ಲ. ಲೆಟ್ ಮೀ ಕ್ಲೋಸ್ ಮೈ ಐಸ್ ಅನ್ನಿಸ್ತದೆ. ಕಣ್ಣು ಮುಚ್ಚಬೇಕು ಅನ್ನಿಸ್ತದೆ, ಎದ್ದು ಹೋಗಬೇಕು ಅನ್ನಿಸ್ತದೆ. ಯಾಕೆ? ಪರಿಸರ ಹಂಗದ, ಏನು ಮಾಡೋಕ್ಕಾಗ್ತದೆ? ಯಾವುದರ ಸಂಗ ಮಾಡ್ತೇವೆ ಹಂಗೆ ತಯಾರಾಗ್ತದೆ. ಮನಸ್ಸಿನಾಗ ಭಾವನೆಗಳು ಬರ್ತಾವ. ಕೆಟ್ಟವರ ಸಂಗ ಮಾಡಿದರೆ ಕೆಟ್ಟ ಭಾವನಾ ಬರ್ತಾವ, ಛಲೋ ಜನರ ಸಂಗ ಮಾಡಿದರೆ ಛಲೋ ಭಾವನಾ ಬರ್ತಾವ. ತಿಪ್ಪಿಗಳ ಸಂಗ ಮಾಡಿದರೆ ಹೊಲಸ ಅನ್ನಿಸ್ತದೆ, ಹೂವಿನ ಸಂಗ ಮಾಡಿದರೆ ಮಧುರ ಅನ್ನಿಸ್ತದೆ. ಎಂಥವ್ರ ಸಂಗ ಮಾಡಬೇಕು ಅನ್ನೋದು ಗೊತ್ತಿರಬೇಕಷ್ಟೆ. ಸಂಗನೇ ಇಲ್ಲ, ಏನೂ ಆಗೋದಿಲ್ಲ. ಅದಕ್ಕೆ ಬಹಳ ಮಹತ್ವದ್ದು. ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಗ ಭಂಗವಯ್ಯ. ಸಾರ ಸಜ್ಜನರ ಸಂಗ ಮಾಡುವುದು. ಸಂಗ ಮಾಡಬೇಕಾದ್ರೆ ಚಲೋ ಜನ, ನಗವರು ಸಂಗ ಮಾಡಿ, ಮಕ್ಕಳ ಸಂಗ ಮಾಡಿ. ಎಲ್ಲಿ ಮಧುರತ ಅದ, ಎಲ್ಲಿ ತಾಜಾತನ ಅದ ಅಂಥಲ್ ಸುಮ್ಮನೆ ಒಂದು 10 ನಿಮಿಷ ಹಿಂಗೆ ಕಳೆದರೆ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತದೆ. ನಿಸರ್ಗದ ಸಂಗ, ಅದ್ಭುತವಾದ ಒಂದು ಸಾಗರ. ಸಾಗರದ ದಡದಲ್ಲಿ ಕೂಡ್ರೆ ಮನಸ್ಸು ಹೆಂಗಾಗ್ತದೆ? ಸಣ್ಣದಾಗ್ತದೇನು? ಸಾಗರ ಅಷ್ಟು ವಿಶಾಲ. ಓಷನ್, ಓಷನ್ ಸೋ ವಾಸ್ಟ್, ಸೋ ಡೀಪ್. ಅದರ ಸಮೀಪ ನಾವು ಕೂತ್ರೆ ಏನು ಅದ್ಭುತ ಮನಸ್ಸು. ಮೈಂಡ್ ಬಿಕಮ್ಸ್ ಆಸ್ ವಾಸ್ಟ್ ಆಸ್ ದ ಓಷನ್. ಹೌದಲ್ಲ ಹೇಳಿ? ಯಾಕೆ? ಸಾಗರವೇ ಹಾಗೆ. ಅದರ ಸಮೀಪ ನಾವು ಕೂಡಬೇಕು, ನಮ್ಮ ಮನಸ್ಸು ದೊಡ್ಡದಾಗ್ತದೆ. ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡಿರ್ತೇವೆ, ಅಲ್ಲಿ ಕುಂತ್ರೆ ಮನಸ್ಸು ಅಷ್ಟೇ ಆಗ್ತದೆ ಅಷ್ಟೇ. ಅಲ್ಲಿಯೂ ನೀರದ, ಇಲ್ಲಿಯೂ ನೀರದ ಅಂತ ಸ್ವಿಮ್ಮಿಂಗ್ ಪೂಲದ ಸಮೀಪ ಕೂತ್ರೆ ಹಂಗಾಗ್ತದೆ ಏನು ಮನಸ್ಸು? ಯಾಕೆ? ಇದು ಯಾರ್ದು ಅಂತ ನಮಗೆ ಗೊತ್ತಿರ್ತದೆ. ಸ್ವಿಮ್ಮಿಂಗ್ ಪೂಲ್ ಯಾರ್ದು? ಅವರು ಒಬ್ಬೊಬ್ಬರದ್ದು ಇರ್ತದೆ, ಕಟ್ಟಿಸ್ದವ್ರದ್ದು ಇರ್ತದೆ, ಅಥವಾ ಅದನ್ನು ವ್ಯವಸ್ಥೆ ಮಾಡೋರದ್ದು ಇರ್ತದೆ. ಅಲ್ಲಿ ಫೀ ಇರ್ತದೆ, ಅಲ್ಲಿ ಖರ್ಚಿರ್ತದೆ. ಅದನ್ನು ನೋಡಿದರೆ ನಮಗೆ ಬೇರೆ ಬೇರೆ ವಿಚಾರ ಬರ್ತಾವ. ಸಾಗರದ ಹತ್ತಿರ ಕೂತ್ರೆ ಯಾವ ವಿಚಾರ ಬರೋದಿಲ್ಲ. ಮನಸ್ಸು ಹರಿವಕ್ಕೋತ ಹೋಗ್ತದೆ. ಇಲ್ಲಿ ಮನಸ್ಸು ಇಷ್ಟೇ ಇರ್ತದೆ. ಆದ್ದರಿಂದ ಸಂಘ ಎಂಥದ ಮಾಡಬೇಕು ಅನ್ನೋದು ಮನುಷ್ಯ ಗೊತ್ತಿರಬೇಕು. ಎಲ್ಲ ಸಂಘಗಳು ಸಂಘಗಳಲ್ಲ. ಯಾವ ಸಂಘ ಮಾಡಿದರೆ ಮನಸ್ಸು ಅರಳ್ತದೆ? ಅರಳಂದ್ರೆ ಗೊತ್ತಾಗ್ತಲ್ಲ. ಅರಳ್ತದಂದ್ರೆ ಪ್ರಫುಲ್ಲಿತ ಆಗ್ತದೆ. ಬ್ಲೂಮ್ಸ್, ಮೈಂಡ್ ಬ್ಲೂಮ್ಸ್ ಬೇಕಾಗ್ತದೆ. ಅದೊಂದು ಎನ್ವೈರ್ನ್ಮೆಂಟ್. ಸುಮ್ಮನೆ ಪರಿಸರ ಹಿಂಗಿರಬೇಕು, ಮನಸ್ಸು ಅರಳಬೇಕು. ಅಂಥ ಸಂಘ ಬಹಳ ಮಹತ್ವದ್ದು. ಅಂಥ ಸಂಘ ನಾ ಮಾಡಿದೆ. ಅಕ್ಕಮಾದೆ. ನಾ ಏನು ದೊಡ್ಡ ತಪಸ್ಸ ಮಾಡಲಿಲ್ಲ, ಬಹಳ ದೊಡ್ಡ ಯೋಗ ಅದು ಮಾಡಲಿಲ್ಲ. ನಾ ಏನು ಮಾಡಿದೆ ಅಂದರೆ, ಚೆನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಅನುಭಾವದ ಸಂಘ ಮಾಡಿದೆ. ಏನು ಜ್ಞಾನಿಗಳದಾರ, ಅವರೇನು ಮಾತುಗಳನ್ನು ಆಡ್ತಾರೆ, ಆ ಮಾತಿನೊಳಗಿರುವ ಅನುಭಾವದ ಸಂಘ ಮಾಡಿಬಿಟ್ಟೆ. ಒಳ್ಳೆಯ ಮಾತುಗಳನ್ನು ಕೇಳದೆ, ಆ ಮಾತಿನೊಳಗೆ ಒಂದು ಏನು ರಸ ಇತ್ತು, ಅನುಭವದ ರಸ ನಾನು ಆಸ್ವಾದನ ಮಾಡಿದೆ. ನನ್ನ ಮನಸ್ಸು ಅರಳಿತು. ಎಷ್ಟು ಅರಳಿತು ಅಂದರೆ, ಎಷ್ಟು ದೊಡ್ಡದಾತು ಅಂದರೆ, ಚೆನ್ನ ಮಲ್ಲಿಕಾರ್ಜುನ ದೇವ ನೀವು ಹೊರಗೆ ಉಳಿಲಿಲ್ಲ, ಒಳಗೆ ಬಂದೆ. ಅಷ್ಟು ದೊಡ್ಡ ಮನಸ್ಸಾಯಿತು. ಎಂಥ ಜೀವನ ಸಾಗಿಸ್ಯಾರೆ ಹೇಳಿ? ಎಷ್ಟು ಅದ್ಭುತ ಜೀವನ ಸಾಗಿಸ್ಯಾರೆ. ಅಕ್ಕ ಮಹಾದೇವಿ ಒಬ್ಬಳು, ಯಾರಿಲ್ಲ ಆಕೆಗೆ, ಯಾರಿಲ್ಲ. ತಂದೆಯಿಂದ ದೂರ ಹೋದ್ಲು, ಲಗ್ನ ಆಗಲಿಲ್ಲ, ರಾಜ ಪದವಿ ಬಂದಾಗ ಬಿಟ್ಟು ಕೊಟ್ಲು, ಎಲ್ಲ ಬಿಟ್ಲು, ಒಬ್ಬಳೇ ಹೋದ್ಲು. ಆದರೆ ಎಂಥ ಸಂತೋಷ. ಯಾಕೆ? ಆಕೆ ಸಂಘ ಬಂತು. ಒಂದು ಕಡೆ ದೇವನ ಸಂಘ, ಇನ್ನೊಂದು ಕಡೆ ದೇವನಂಥ ವ್ಯಕ್ತಿಗಳ ಸಂಘ ಬಂತಷ್ಟೇ. ಭಾಳ ದೊಡ್ಡವರು, ಅನುಭಾವಿಗಳ ಸಂಘ ಬಂತು.
ಸಂಘ ಭಾಳ ಮಹತ್ವದ್ದು. ಜೀವನದಾಗ ಎಲ್ಲ ಗಳಿಸ್ಬೋದು. ಎಲ್ಲದಕ್ಕೆ ಬೆಲೆ ಬರಬೇಕಾಗಿತ್ತು ಅಂದರೆ ಒಂದಿಷ್ಟು ಸತ್ಸಂಗ ಬೇಕಾಗ್ತದೆ. ಸತ್ಸಂಗ ಶಬ್ದ ಎಷ್ಟು ಚಂದ ಇಟ್ಟಾರೆ. ಮರಾಠಿಗೂ ಸತ್ಸಂಗನೇ ಅಂತಾರೆ, ಇಲ್ಲ ಸತ್ಸಂಗ ಅಂತಾರೆ. ಸತಾಂ ಸಂಗ ಸತ್ಸಂಗ. ಸತಾಂ ಅಂದರೆ ಬಲ್ಲವರು, ತಿಳಿದವರು, ಜ್ಞಾನಿಗಳು. ಸತಾಂ ಒಳ್ಳೆಯವರು. ಸಂತರ ಸಂಘವೇ ಸತ್ಸಂಗ. ಸತಾಂ ಅಂದರೆ ಸಂತರು, ಸಂತರ ಸಂಘವೇ ಸತ್ಸಂಗ. ಸಂತರು ಯಾರು? ಸತ್ಯವನ್ನು ಅರ್ಥವ್ರು ಸಂತರು, ಅನುಭಾವಿಗಳು, ಜ್ಞಾನಿಗಳು, ದ ಮೆನ್ ಆಫ್ ವಿಸ್ಡಮ್. ಮೆನ್ ಆಫ್ ವಿಸ್ಡಮ್ ಅದೊಂಥರ ಅನುಭಾವ. ಅಂಥವ್ರಿಗೆ ಸಂತರು. ಅಂಥವ್ರ ಸಮೀಪಕ್ಕೆ ನಾವೊಂದಿಷ್ಟು ಇದ್ದೇವೆ ಅಂದರೆ ನಮ್ಮ ಮನಸ್ಸು ಅರಳ್ತದೆ. ಆ ಮನಸ್ಸು ಸಂತೋಷಕ್ಕೆ ಕಾರಣ ಆಗ್ತದೆ. ಮನಸ್ಸು ಉಳಿತದೆ, ಮನಸ್ಸು ಸಂತೋಷ ಪಡ್ತದೆ. ಅದು ಬೇಕಾಗ್ತದೆ ಮನುಷ್ಯಗೆ. ಇಂಥ ಸಂತೋಷವನ್ನು ನಾ ಪಡೆದೆ ಅಂತ ಹೇಳಿದ್ಲು. ಎಷ್ಟು ಸಣ್ಣ ಮಾತು, ಎಷ್ಟು ಛಲೋ ಅದ. ಅದಕ್ಕೆ ಸತ್ಸಂಗ ಮಾಡಬೇಕು ಮನುಷ್ಯ.